ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಕುಟುಂಬಸ್ಥರು. ವಿಜಯ್ ಕೊಟ್ಟ ಶಾಕಿಗೆ ದರ್ಶನ್ ವಿಲವಿಲ. ಪವಿತ್ರಾಳನ್ನ ಬಿಡ್ತೀನಿ, ನನ್ನ ಬಿಡಿಸಿ ಎಂದು ಕಣ್ಣೀರಿಟ್ಟ ದರ್ಶನ್. ಏಟು ದರ್ಶನ್ಗೆ ಕುಟುಂಬಸ್ಥರು, ಆಪ್ತರ ಷರತ್ತು ಏನು? ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಿಮಗೆ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಎಷ್ಟು ವರ್ಷ ಶಿಕ್ಷೆಯಾಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ದರ್ಶನ್ರಿಂದ ಅಷ್ಟೆಲ್ಲ ಕಷ್ಟ ನೋವು ಅನುಭವಿಸಿರೋ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರನ್ನ ಬಿಡಿಸಲು ಮುಂದಾಗಿರುವುದು ಸರಿಯೋ ತಪ್ಪೋ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ನಟ ದರ್ಶನ್ ಗ್ಯಾಂಗ್ ಜೈಲು ಸೇರಿ 2 ವಾರಗಳೇ ಕಳೆದೋಯಿತು. ಜೈಲು ವಾಸ ಅನುಭವಿಸ್ತಾ ಇರುವ ದರ್ಶನ್ ಬಿಡಿಸೋದಕ್ಕೆ ಕುಟುಂಬಸ್ಥರು ಇನ್ನಿಲ್ಲದ ಹರಸಾಹಸ ಪಡುತ್ತಿದ್ದಾರೆ. ಆದರೆ ಸದ್ಯಕ್ಕಂತೂ ರಿಲೀಸ್ ಆಗೋ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ. ಆದರೆ ಪತಿಯನ್ನ ಬಿಡಿಸೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಕೇಸಿಗೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿದೆ. ಪೊಲೀಸರು ದರ್ಶನ್ ವಿರುದ್ಧ ಬಲವಾದ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದು ದರ್ಶನ್ ಗ್ಯಾಂಗಿಗೆ ಮತ್ತಷ್ಟು ನಡುಕ ಹುಟ್ಟಿಸಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕೇಸಿಗೆ ಸಂಬಂಧಿಸಿದಂತೆ ಒಟ್ಟು 17 ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಪೊಲೀಸರು ಈಗಾಗಲೇ ಪಕ್ಕಾ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದಾರೆ. ಅದರಲ್ಲೂ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳ ಸಂಖ್ಯೆಗೆ 200ಕ್ಕೂ ಹೆಚ್ಚು ದಾಖಲಾಗಿದ್ದು, ಪ್ರಕರಣದ ಬಳಿಕ ದರ್ಶನ್ ತಾನು ಪಾರಾಗಲು 3 ಹಣ ಕೊಟ್ಟಿದ್ರು. ಇದೀಗ ಅವರೇ ದರ್ಶನ್ಗೆ ಕಂಟಕವಾಗಿದ್ದಾರೆ. ರೇಣುಕಾಸ್ವಾಮಿ ದೇಹ ಎಸೆಯಲು ಹೋಗಿದ್ದ ರವಿಶಂಕರ್, ನಿಖಿಲ್ ನಾಯಕ್, ಕಾರ್ತಿಕ್ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಈಗಾಗಲೇ ನ್ಯಾಯಾಧೀಶರ ಮುಂದೆ 3 ಸಿಆರ್ಪಿಸಿ 164 ಹೇಳಿಕೆಯನ್ನ ದಾಖಲಿಸಲಾಗಿತ್ತು. ಈ 3 ಮ್ಯಾಜಿಸ್ಟ್ರೇಟ್ ಮುಂದೆಯೂ ನಡೆದ ಘಟನೆಗಳನ್ನ ಯಥಾವತ್ತಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಸಾಕ್ಷ್ಯ ನಾಶ ಭೀತಿಯಿಂದ 3ರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇದೀಗ 3ರ ಹೇಳಿಕೆಯೇ ದರ್ಶನ್ ಪಾಲಿಗೆ ಮುಳುವಾಗಿದೆ. ಇದೆಲ್ಲದರ ಮಧ್ಯೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ರನ್ನ ಬಿಡಿಸೋದಕ್ಕೆ ಕುಟುಂಬ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲೂ ನಟ ದರ್ಶನ್ ಪತ್ನಿ ಇದೀಗ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದು, ನಾನು ದರ್ಶನ್ನ ಏಕೈಕ ಧರ್ಮ ಪತ್ನಿ, ಪವಿತ್ರ ಗೌಡ ದರ್ಶನ್ ಪತ್ನಿ ಅಲ್ಲ ಅಂತ ಬರೆದಿದ್ದಾರೆ. ಇದಿಷ್ಟೇ ಅಲ್ಲದೆ ಇನ್ನೂ ಹಲವಾರು ಅಂಶಗಳನ್ನ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದರ್ಶನ್ ಜೈಲಿಗೆ ಹೋದಾಗ ಆರಂಭದಲ್ಲಿ ದರ್ಶನ್ ತಾಯಿಯಾಗಲಿ ಅಥವಾ ಸಹೋದರನಾಗಲಿ ಜೈಲಿಗೆ ಭೇಟಿಯನ್ನ ನೀಡಿರಲಿಲ್ಲ. ಆದರೆ ವಿಜಯಲಕ್ಷ್ಮಿ ಮಾತ್ರ ಮಗನನ್ನ ಕರೆದುಕೊಂಡು ದರ್ಶನ್ ನೋಡೋದಕ್ಕೆ ಓಡೋಡಿ ಬಂದಿದ್ರು. ಪತ್ನಿ ಹಾಗೂ ಮಗನನ್ನ ನೋಡ್ತಾ ಇದ್ದಂತೆ ಜೈಲಲ್ಲಿದ್ದ ದರ್ಶನ್ ಭಾವುಕರಾಗಿದ್ರು. ಈ ವೇಳೆ ದರ್ಶನ್ಗೆ ಧೈರ್ಯ ತುಂಬಿದ ಪತ್ನಿ ವಿಜಯಲಕ್ಷ್ಮಿ ಸಮಾಧಾನ ಮಾಡಿ ಗಂಡನನ್ನ ಹೊರತರುವ ಗಟ್ಟಿ ಮನಸ್ಸನ್ನ ಮಾಡಿದ್ದಾರಂತೆ. ಇದಿಷ್ಟೇ ಇಲ್ಲದೆ ಗಂಡನನ್ನ ಬಿಡಿಸಿಕೊಳ್ಳಲು ಲಾಯರ್ ಅನ್ನ ನೇಮಕ ಮಾಡಿದ್ದು ಕೂಡ ದರ್ಶನ್ ಪತ್ನಿಯಾದ ಇದೇ ವಿಜಯಲಕ್ಷ್ಮಿಯವರೇ. ವಿಜಯಲಕ್ಷ್ಮಿಯವರ ಮೇಲೆ ದರ್ಶನ್ ಹಲವಾರು ಬಾರಿ ಕೈ ಮಾಡಿದ್ದಾರೆ. ಕಳೆದ ಬಾರಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದ ದರ್ಶನ್ ಅವರನ್ನ ಜೈಲಿಗೆ ಕಳುಹಿಸಲಾಗಿತ್ತು. ಆದರೆ 2011ರಲ್ಲಿ 28 ದಿನಗಳವರೆಗೆ ಜೈಲಲ್ಲಿದ್ದು ಮುದ್ದೆ ಮುರಿದು ಬಂದಿದ್ರು ದರ್ಶನ್. ನಂತರ ದರ್ಶನ್ ತಮ್ಮ ಮೇಲೆ ಅದೆಷ್ಟೇ ಕೈ ಮಾಡಲಿ, ಜಗಳವಾಡ್ಲಿ, ದರ್ಶನ್ಗೆ ಮಾತ್ರ ಗಂಡನ ಮೇಲೆ ಪ್ರೀತಿ ಚೂರು ಕಡಿಮೆಯಾಗಿಲ್ಲ. ಕಳೆದ ಬಾರಿ ಜೈಲಿಗೆ ಹೋದ ಪತಿಯನ್ನ ಬಿಡಿಸಿದ್ದು ಕೂಡ ಇದೆ ವಿಜಯಲಕ್ಷ್ಮಿಯವರೇ. ಇನ್ನು ದಿನನಿತ್ಯ ಜೈಲಿಗೆ ತೆರಳಿ ಗಂಡನ ಯೋಗಕ್ಷೇಮ ವಿಚಾರಿಸುತ್ತಿರುವ ವಿಜಯಲಕ್ಷ್ಮಿಗೆ ಮಗ ಕೂಡ ಸಾಥ್ ನೀಡಿದ್ದಾರೆ. ಅಲ್ಲದೆ ದರ್ಶನ್ ಕುಟುಂಬಸ್ಥರು ಕೂಡ ವಿಜಯಲಕ್ಷ್ಮಿ ಜೊತೆಯಾಗಿ ನಿಂತಿದ್ದಾರೆ. ಆದರೆ ದರ್ಶನ್ ಮಾಡಿರೋದು ಸಣ್ಣ ತಪ್ಪಲ್ಲ. ಒಂದು ಪ್ರಾಣವನ್ನೇ ತೆಗೆದ ಆರೋಪ ಅವರ ತಲೆ ಮೇಲೆ ಇದೆ. ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಅವರಿಗಾಗಿ ಈ ಕೊಲೆ ಮಾಡಿರೋದು ಸತ್ಯ, ಸಾಕ್ಷಿಗಳು ಹೇಳುತ್ತಾಗಿವೆ. ಇದನ್ನೇ ವಿಜಯಲಕ್ಷ್ಮಿ ಬಲವಾಗಿಟ್ಕೊಂಡು ದರ್ಶನ್ ಬಿಡುಗಡೆಗೆ ಫೈಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾರೋದು ಕುತಂತ್ರಕ್ಕೆ ದರ್ಶನ್ ಜೈಲು ವಾಸ ಅನುಭವಿಸುವಂತಾಗಿದೆ. ಜೈಲಲ್ಲಿರೋ ದರ್ಶನ್ರದ್ದು ಏನೂ ತಪ್ಪಿಲ್ಲ. ಅವರು ತಪ್ಪು ಮಾಡಿದ್ದು ಪವಿತ್ರ ಗೌಡ ಅವರ ಮಾತಿನಿಂದ. ಅವರ ಮೋಸದ ಪ್ರೀತಿಯ ಬಲೆಗೆ ಸಿಲುಕಿ ದರ್ಶನ್ ಅವರು ಹಾಳಾಗಿದ್ದಾರೆ. ಹೀಗಾಗಿ ಅವರನ್ನ ಹೇಗಾದ್ರೂ ಮಾಡಿ ಹೊರ ತರಲೇಬೇಕು ಅನ್ನೋ ಗಟ್ಟಿ ನಿರ್ಧಾರಕ್ಕೆ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ದರ್ಶನ್ ಮೇಲಿನ ಅಪಾರ ಪ್ರೀತಿ ವಿಜಯಲಕ್ಷ್ಮಿಗೆ ಹೆಚ್ಚು ಬಲ ತುಂಬಿದೆ. ಅವರನ್ನ ಜೈಲಿನಿಂದ ಬಿಡಿಸಿಕೊಂಡು ತಮ್ಮ ಸಂಸಾರವನ್ನ ಮತ್ತೆ ಉತ್ತಮ ರೀತಿಯಲ್ಲಿ ಕಟ್ಟಿಕೊಳ್ಳುವುದಕ್ಕೆ ವಿಜಯಲಕ್ಷ್ಮಿ ಮನಸ್ಸು ಹಾತುರಿತಾಗಿದೆ. ಇದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನ ವಿಜಯಲಕ್ಷ್ಮಿ ಅವರು ಈಗಾಗಲೇ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ದರ್ಶನ್ ಬಿಡಿಸೋದಕ್ಕೆ ಕುಟುಂಬಸ್ಥರು, ಆಪ್ತರು ದರ್ಶನ್ಗೆ ಷರತ್ತುಗಳನ್ನ ಹಾಕಿದಾರಂತೆ. ಪವಿತ್ರ ಗೌಡಳನ್ನ ಬಿಟ್ಟು ಬಂದ್ರೆ ಮಾತ್ರ ಬೆಂಬಲ ಕೊಡ್ತೀವಿ, ಪವಿತ್ರ ಗೌಡ ಸಹವಾಸ ಬಿಟ್ಟು ವಿಜಯಲಕ್ಷ್ಮಿ ಜೊತೆಯಲ್ಲೇ ಇರಬೇಕು ಅಂತ ಸಭೆಯಲ್ಲಿ ನಿರ್ಧರಿಸಲಾಗಿದೆಯಂತೆ. ಇನ್ನು ಮೂಲಗಳ ಪ್ರಕಾರ ಕುಟುಂಬಸ್ಥರು, ಆಪ್ತರು ಹಾಕಿದ ಷರತ್ತಿಗೆ ಆರೋಪಿ ದರ್ಶನ್ ಒಪ್ಪಿಕೊಂಡಿದ್ದಾರಂತೆ. ಪವಿತ್ರ ಗೌಡ ಸಹವಾಸ ಬಿಡ್ತೀನಿ ಅಂತ ಭರವಸೆ ಕೊಟ್ಟಿರೋ ದರ್ಶನ್, ನೀವು ಹೇಳಿದಂತೆ ಕೇಳ್ತೀನಿ, ದಯವಿಟ್ಟು ಸಹಾಯ ಮಾಡಿ ಎಂದಿದ್ದು, ದರ್ಶನ್ ಭರವಸೆ ನಂತರ ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ ಎಂತೆ.
ಆದರೆ ಈ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಇನ್ನು ಮೊದಲೇ ಹೇಳಿದಂತೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಎರಡೆರಡು ಎಫ್ಎಸ್ಎಲ್ ವರದಿಯನ್ನ ಪಡೆದುಕೊಂಡಿದ್ದಾರೆ. ಈಗಾಗಲೇ ಕೆಲವು ವಸ್ತುಗಳು ಬೆಂಗಳೂರು ಎಫ್ಎಸ್ಎಲ್ನಲ್ಲಿ ಪರೀಕ್ಷೆ ಮಾಡಿಸುತ್ತಿದ್ದಾರೆ. ಇನ್ನು ಕೆಲವು ವಸ್ತುಗಳನ್ನು ಹೈದರಾಬಾದ್ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಮೊಬೈಲ್, ಸಿಸಿಟಿವಿ ದೃಶ್ಯ, ಕಾಲ್ ಲಿಸ್ಟ್, ಫೋಟೋಗಳು, ವಿಡಿಯೋಗಳು ರಿಟ್ರೀವ್ ಮಾಡಿ ಆದಷ್ಟು ಬೇಗ ವರದಿ ಕೊಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೇಸಿನಲ್ಲಿ ದರ್ಶನ್ ಗ್ಯಾಂಗ್ ಆಪ್ತರಿಗೂ ಸಂಕಷ್ಟ ಎದುರಾಗಿದೆ. A1 ಆರೋಪಿಯಾಗಿರೋ ಪವಿತ್ರ ಗೌಡ ಆಪ್ತೆ ಸಮತಾಗೂ ಕೂಡ ನೋಟಿಸ್ ಜಾರಿಗೊಳಿಸಲಾಗಿದ್ದು, ರೇಣುಕಾಸ್ವಾಮಿ ಹತ್ಯೆ ನಡೆದ ಮರುದಿನ ಸಮತಾ ಮನೆಗೂ ಪವಿತ್ರ ಗೌಡ ಭೇಟಿ ಕೊಟ್ಟಿದ್ರಂತೆ. ಅಲ್ಲದೆ ಶಾಕ್ ಡಿವೈಸ್ ತರೋದಕ್ಕೆ ಆರೋಪಿ ಧನರಾಜ್ನಿಂದ ದುಡ್ಡು ಹಾಕಿಸಿದ್ದಳು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಪವಿತ್ರ ಗೌಡ ಗೆಳತಿಗೂ ಕೂಡ ನಡುಕ ಶುರುವಾಗಿದೆ. ಒಟ್ಟಾರೆ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಇನ್ನೂ ಮುಗಿದಿಲ್ಲ. ದಿನಕ್ಕೆ ಒಂದೊಂದು ಸಾಕ್ಷಿಗಳು ಸಿಗ್ತಾಗಿದ್ದು ವಿಚಾರಣೆ ತೀವ್ರವಾಗಿದೆ. ಈ ಕೇಸ್ನಲ್ಲಿ ದಿನೇ ದಿನೇ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಗಳು ಸಿಗ್ತಾಗಿದ್ದು ದರ್ಶನ್ ಹೊರಗೆ ಬರೋದು ಡೌಟ್ ಎನ್ನಲಾಗ್ತಿದೆ. ಆದರೆ ದರ್ಶನ್ ಕುಟುಂಬಸ್ಥರು, ಆಪ್ತರು ದರ್ಶನ್ರನ್ನ ಹೇಗೆ ಹೊರಗೆ ತರಬೇಕು ಅನ್ನುವಂತಹ ಕಸರತ್ತು ಮಾಡುತ್ತಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಮೊದಲಿನಿಂದಲೂ ದರ್ಶನ್ ಗೆಳತಿ ಪವಿತ್ರ ನಡವಳಿಕೆಯನ್ನ ಯಾವಾಗಲೂ ವಿರೋಧ ಮಾಡ್ತಾನೆ ಬಂದಿದ್ರು. ಹಿಂದಿನಿಂದಲೂ ಪವಿತ್ರ ವಿಜಯಲಕ್ಷ್ಮಿಗೆ ಪೈಪೋಟಿ ಎಂಬಂತೆ ವಿಜಯಲಕ್ಷ್ಮಿ ಬಳಿ ಏನೆಲ್ಲ ಇದೆಯೋ ಅದೆಲ್ಲವನ್ನ ಇವಳಿಗೆ ಬೇಕು ಅಂತ ಹಠ ಮಾಡಿಸಿ ದರ್ಶನ್ ಕಡೆಯಿಂದ ಪವಿತ್ರ ಗೌಡ ತರಿಸ್ಕೊಳ್ತಾ ಇದ್ರಂತೆ. ರೇಂಜ್ ರೋವರ್ ಕಾರ್, ಡ್ಯೂಪ್ಲೆಕ್ಸ್ ಹೌಸ್ ಸೇರಿದಂತೆ ಪ್ರತಿಯೊಂದು ವಸ್ತು, ಒಡವೆ, ಆಸ್ತಿ ಪೈಪೋಟಿಗೆ ಬಿದ್ದಂತೆ ದರ್ಶನ್ಗೆ ಒತ್ತಾಯಪೂರ್ವಕವಾಗಿ ತೆಗೆದುಕೊಳ್ತಾ ಇದ್ದಳಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೇಶ್ ಜೊತೆ ಸ್ಟೋನಿ ಬ್ರೋಕ್ ಹೋಟೆಲ್ಗೆ ತೆರಳಿದ್ರು. ಆ ಫೋಟೋವನ್ನ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ನಾವು ಮೂವರು, ದರ್ಶನ್ಗೆ ನಾನು ಪತ್ನಿ, 21 ವರ್ಷದ ದಾಂಪತ್ಯಕ್ಕೆ ಮಗ ವಿನೇಶ್ ಸಾಕ್ಷಿ ಅಂತ ಬರೆದುಕೊಂಡಿದ್ರು. ಈ ಮೂಲಕ ವಿಜಯಲಕ್ಷ್ಮಿ ಪವಿತ್ರ ಗೌಡಗೆ ದರ್ಶನ್ ಪತ್ನಿ ನಾನೇ ಅಂತ ಅರ್ಥ ಮಾಡಿಸೋದಕ್ಕೆ ಮುಂದಾಗಿದ್ರು. ಆದರೆ ಕಹಾನಿ ಮೇ ಟ್ವಿಸ್ಟ್ ಎಂಬಂತೆ ಅದೇ ಹೋಟೆಲ್ನಲ್ಲಿ, ಅದೇ ಲೊಕೇಶನ್ನಲ್ಲಿ ಪವಿತ್ರ ಗೌಡ ದರ್ಶನ್ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ತಮ್ಮಿಬ್ಬರ ಸಂಬಂಧಕ್ಕೀಗ 10 ವರ್ಷ ಅಂತ ಬರೆದುಕೊಂಡಿದ್ರು. ಆಗಲೂ ಕೂಡ ವಿಜಯಲಕ್ಷ್ಮಿ ಸಿಟ್ಟಾಗಿದ್ರು. ದರ್ಶನ್ ಪವಿತ್ರ ಗೌಡ ಸಹವಾಸ ಮಾಡಿರೋ ಈಗಲೂ ವಿಜಯಲಕ್ಷ್ಮಿ ಅದನ್ನ ವಿರೋಧ ಮಾಡ್ತಿದ್ದಾರೆ. ಆದರೆ ಇಂದು ಅದೇ ಪವಿತ್ರ ಗೌಡ ಸ್ನೇಹದಿಂದ ದರ್ಶನ್ ಜೈಲೂಟ ತಿನ್ನುವಂತಾಗಿದೆ. ಈಗಲೂ ವಿಜಯಲಕ್ಷ್ಮಿ ದರ್ಶನ್ಗಾಗಿ ವಕೀಲರನ್ನ ನೇಮಕ ಮಾಡಿದ್ದಾರೆ. ಪವಿತ್ರ ಸಹವಾಸದಿಂದಲೇ ದರ್ಶನ್ಗೆ ಈ ಸ್ಥಿತಿ ಬಂತು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಮೊದಲಿನಿಂದಲೂ ದರ್ಶನ್ ಗೆಳತಿ ಪವಿತ್ರ ನಡವಳಿಕೆಯನ್ನ ಯಾವಾಗಲೂ ವಿರೋಧ ಮಾಡ್ತಾನೆ ಬಂದಿದ್ರು. ಹಿಂದಿನಿಂದಲೂ ಪವಿತ್ರ ವಿಜಯಲಕ್ಷ್ಮಿಗೆ ಪೈಪೋಟಿ ಎಂಬಂತೆ ವಿಜಯಲಕ್ಷ್ಮಿ ಬಳಿ ಏನೆಲ್ಲ ಇದೆಯೋ ಅದೆಲ್ಲವನ್ನ ಇವಳಿಗೆ ಬೇಕು ಅಂತ ಹಠ ಮಾಡಿಸಿ ದರ್ಶನ್ ಕಡೆಯಿಂದ ಪವಿತ್ರ ಗೌಡ ತರಿಸ್ಕೊಳ್ತಾ ಇದ್ರಂತೆ. ರೇಂಜ್ ರೋವರ್ ಕಾರ್, ಡ್ಯೂಪ್ಲೆಕ್ಸ್ ಹೌಸ್ ಸೇರಿದಂತೆ ಪ್ರತಿಯೊಂದು ವಸ್ತು, ಒಡವೆ, ಆಸ್ತಿ ಪೈಪೋಟಿಗೆ ಬಿದ್ದಂತೆ ದರ್ಶನ್ಗೆ ಒತ್ತಾಯಪೂರ್ವಕವಾಗಿ ತೆಗೆದುಕೊಳ್ತಾ ಇದ್ದಳಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೇಶ್ ಜೊತೆ ಸ್ಟೋನಿ ಬ್ರೋಕ್ ಹೋಟೆಲ್ಗೆ ತೆರಳಿದ್ರು. ಆ ಫೋಟೋವನ್ನ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ನಾವು ಮೂವರು, ದರ್ಶನ್ಗೆ ನಾನು ಪತ್ನಿ, 21 ವರ್ಷದ ದಾಂಪತ್ಯಕ್ಕೆ ಮಗ ವಿನೇಶ್ ಸಾಕ್ಷಿ ಅಂತ ಬರೆದುಕೊಂಡಿದ್ರು. ಈ ಮೂಲಕ ವಿಜಯಲಕ್ಷ್ಮಿ ಪವಿತ್ರ ಗೌಡಗೆ ದರ್ಶನ್ ಪತ್ನಿ ನಾನೇ ಅಂತ ಅರ್ಥ ಮಾಡಿಸೋದಕ್ಕೆ ಮುಂದಾಗಿದ್ರು. ಆದರೆ ಕಹಾನಿ ಮೇ ಟ್ವಿಸ್ಟ್ ಎಂಬಂತೆ ಅದೇ ಹೋಟೆಲ್ನಲ್ಲಿ, ಅದೇ ಲೊಕೇಶನ್ನಲ್ಲಿ ಪವಿತ್ರ ಗೌಡ ದರ್ಶನ್ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ತಮ್ಮಿಬ್ಬರ ಸಂಬಂಧಕ್ಕೀಗ 10 ವರ್ಷ ಅಂತ ಬರೆದುಕೊಂಡಿದ್ರು. ಆಗಲೂ ಕೂಡ ವಿಜಯಲಕ್ಷ್ಮಿ ಸಿಟ್ಟಾಗಿದ್ರು. ದರ್ಶನ್ ಪವಿತ್ರ ಗೌಡ ಸಹವಾಸ ಮಾಡಿರೋ ಈಗಲೂ ವಿಜಯಲಕ್ಷ್ಮಿ ಅದನ್ನ ವಿರೋಧ ಮಾಡ್ತಿದ್ದಾರೆ. ಆದರೆ ಇಂದು ಅದೇ ಪವಿತ್ರ ಗೌಡ ಸ್ನೇಹದಿಂದ ದರ್ಶನ್ ಜೈಲೂಟ ತಿನ್ನುವಂತಾಗಿದೆ. ಈಗಲೂ ವಿಜಯಲಕ್ಷ್ಮಿ ದರ್ಶನ್ಗಾಗಿ ವಕೀಲರನ್ನ ನೇಮಕ ಮಾಡಿದ್ದಾರೆ. ಪವಿತ್ರ ಸಹವಾಸದಿಂದಲೇ ದರ್ಶನ್ಗೆ ಈ ಸ್ಥಿತಿ ಬಂತು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ.